ಇನ್ನು ನಿಗೂಢ ದೂರುದಾರ ವ್ಯಕ್ತಿ ತೋರಿಸಿದ 6ನೇ ಸ್ಪಾಟ್ನಲ್ಲಿ ಸಿಕ್ಕ ಮೂಳೆ. ಈ ಮೂಳೆಯನ್ನ ಹೇಗೆ ಸಂರಕ್ಷಣೆ ಮಾಡಲಾಗುತ್ತೆ, ತನಿಖೆಗೆ ಪೂರಕವಾಗುವಂತೆ ಅದನ್ನ ಹೇಗೆ ರಕ್ಷಣೆ ಮಾಡಲಾಗುತ್ತೆ, ತಲೆಬುರುಡೆಯ ಅವಶೇಷಗಳು ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ, ಇದೆಲ್ಲದರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ವಿವರಿಸಿದ್ದಾರೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್ ಡ್ರೈಡ್ ಅಷ್ಟೇ, ವೆಟ್ ನೀರಿನ ಅಂಶ ತೆಗಿಬೇಕಷ್ಟೇ. ನೀರಿನ ಅಂಶ ಸ್ವಲ್ಪ ಇದರಲ್ಲಿ ಡ್ರೈಡ್ ಇಲ್ಲ, ಒಂದು ಪೇಪರ್ ತಗೊಂಡು ರ್ಯಾಪ್ ಮಾಡಿದ್ರೆ ಸಾಕು. ದಟ್ ಈಸ್ ದ ಮೋಡ್ ಆಫ್ ಪ್ರಿಸರ್ವೇಷನ್. ಇಟ್ ಡಸಂಟ್ ನೀಡ್ ಎನಿ ಪ್ರಿಸರ್ವೇಟಿವ್ಸ್. ದಟ್ ಈಸ್ ನಂಬರ್ 1. ಸೊ ಅದರಿಂದ ಇದನ್ನ ಪ್ರಿಸರ್ವ್, ಯಾಕಂದ್ರೆ ನೋಡಿ, ಇಷ್ಟು ವರ್ಷದ ನಂತರ ಮಣ್ಣಿನಲ್ಲಿ ಇರ್ತಕ್ಕಂಥದನ್ನ ಅದನ್ನ ಹೊರಗೆ ತೆಗೆದಾಗ ಇಟ್ ವಿಲ್ ಬಿ ಸೇಫ್. ಬಟ್ ಓನ್ಲಿ ಥಿಂಗ್ ಇಟ್ ಶುಡ್ ಬಿ ಪ್ಯಾಕ್ಡ್ ಇನ್ ಅ ಕಂಟೈನರ್. ಇದ್ರ ಮೇಲೆ ಒಂದ್ಸ್ ಏನಾಗುತ್ತೆ, ಸ್ವಲ್ಪ ಹಸಿ ಇರೋದ್ರಿಂದ, ಡ್ರೈ ಆಗಿದ್ರೆ ಏನು ತೊಂದರೆ ಇಲ್ಲ, ಹಸಿ ಆಗಿರೋದ್ರಿಂದ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಫಂಗಸ್ ಇದೆಲ್ಲ ಬರ್ಲಿಕ್ಕೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಸೊ ವಿ ಪ್ಲೀಸ್ ಡ್ರೈ ಇಟ್ ಅಪ್ ಅಂಡ್ ದೆನ್ ಪುಟ್ ಇಟ್ ಇನ್ ಅ ಪೇಪರ್ ಕವರ್ ಅಂಡ್ ಪ್ಯಾಕ್ ಇಟ್ ಅಂಡ್ ದೆನ್ ಎಕ್ಸಾಮಿನ್ ಮಾಡಲಿಕ್ಕೆ ಅದೇ ಜಾಸ್ತಿ ಟೈಮ್ ತೆಕೊಳ್ಳೋದಿಲ್ಲ. ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ 72 ಅವರ್ಸ್ ಅದನ್ನೊಳಗೆ ತೆಕೊಂಡು ರಿಪೋರ್ಟ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್. ಇನ್ನು ನಿಗೂಢ ದೂರುದಾರ ವ್ಯಕ್ತಿ ತೋರಿಸಿದ 6ನೇ ಸ್ಪಾಟ್ನಲ್ಲಿ ಸಿಕ್ಕ ಮೂಳೆ. ಈ ಮೂಳೆಯನ್ನ ಹೇಗೆ ಸಂರಕ್ಷಣೆ ಮಾಡಲಾಗುತ್ತೆ, ತನಿಖೆಗೆ ಪೂರಕವಾಗುವಂತೆ ಅದನ್ನ ಹೇಗೆ ರಕ್ಷಣೆ ಮಾಡಲಾಗುತ್ತೆ, ತಲೆಬುರುಡೆಯ ಅವಶೇಷಗಳು ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ, ಇದೆಲ್ಲದರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ವಿವರಿಸಿದ್ದಾರೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್ ಡ್ರೈಡ್ ಅಷ್ಟೇ, ವೆಟ್ ನೀರಿನ ಅಂಶ ತೆಗಿಬೇಕಷ್ಟೇ. ನೀರಿನ ಅಂಶ ಸ್ವಲ್ಪ ಇದರಲ್ಲಿ ಡ್ರೈಡ್ ಇಲ್ಲ, ಒಂದು ಪೇಪರ್ ತಗೊಂಡು ರ್ಯಾಪ್ ಮಾಡಿದ್ರೆ ಸಾಕು. ದಟ್ ಈಸ್ ದ ಮೋಡ್ ಆಫ್ ಪ್ರಿಸರ್ವೇಷನ್. ಇಟ್ ಡಸಂಟ್ ನೀಡ್ ಎನಿ ಪ್ರಿಸರ್ವೇಟಿವ್ಸ್. ದಟ್ ಈಸ್ ನಂಬರ್ 1. ಸೊ ಅದರಿಂದ ಇದನ್ನ ಪ್ರಿಸರ್ವ್, ಯಾಕಂದ್ರೆ ನೋಡಿ, ಇಷ್ಟು ವರ್ಷದ ನಂತರ ಮಣ್ಣಿನಲ್ಲಿ ಇರ್ತಕ್ಕಂಥದನ್ನ ಅದನ್ನ ಹೊರಗೆ ತೆಗೆದಾಗ ಇಟ್ ವಿಲ್ ಬಿ ಸೇಫ್. ಬಟ್ ಓನ್ಲಿ ಥಿಂಗ್ ಇಟ್ ಶುಡ್ ಬಿ ಪ್ಯಾಕ್ಡ್ ಇನ್ ಅ ಕಂಟೈನರ್. ಇದ್ರ ಮೇಲೆ ಒಂದ್ಸ್ ಏನಾಗುತ್ತೆ, ಸ್ವಲ್ಪ ಹಸಿ ಇರೋದ್ರಿಂದ, ಡ್ರೈ ಆಗಿದ್ರೆ ಏನು ತೊಂದರೆ ಇಲ್ಲ, ಹಸಿ ಆಗಿರೋದ್ರಿಂದ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಫಂಗಸ್ ಇದೆಲ್ಲ ಬರ್ಲಿಕ್ಕೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಸೊ ವಿ ಪ್ಲೀಸ್ ಡ್ರೈ ಇಟ್ ಅಪ್ ಅಂಡ್ ದೆನ್ ಪುಟ್ ಇಟ್ ಇನ್ ಅ ಪೇಪರ್ ಕವರ್ ಅಂಡ್ ಪ್ಯಾಕ್ ಇಟ್ ಅಂಡ್ ದೆನ್ ಎಕ್ಸಾಮಿನ್ ಮಾಡಲಿಕ್ಕೆ ಅದೇ ಜಾಸ್ತಿ ಟೈಮ್ ತೆಕೊಳ್ಳೋದಿಲ್ಲ. ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ 72 ಅವರ್ಸ್ ಅದನ್ನೊಳಗೆ ತೆಕೊಂಡು ರಿಪೋರ್ಟ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್. ಇನ್ನು ನಿಗೂಢ ದೂರುದಾರ ವ್ಯಕ್ತಿ ತೋರಿಸಿದ 6ನೇ ಸ್ಪಾಟ್ನಲ್ಲಿ ಸಿಕ್ಕ ಮೂಳೆ. ಈ ಮೂಳೆಯನ್ನ ಹೇಗೆ ಸಂರಕ್ಷಣೆ ಮಾಡಲಾಗುತ್ತೆ, ತನಿಖೆಗೆ ಪೂರಕವಾಗುವಂತೆ ಅದನ್ನ ಹೇಗೆ ರಕ್ಷಣೆ ಮಾಡಲಾಗುತ್ತೆ, ತಲೆಬುರುಡೆಯ ಅವಶೇಷಗಳು ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ, ಇದೆಲ್ಲದರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ವಿವರಿಸಿದ್ದಾರೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್ ಡ್ರೈಡ್ ಅಷ್ಟೇ, ವೆಟ್ ನೀರಿನ ಅಂಶ ತೆಗಿಬೇಕಷ್ಟೇ. ನೀರಿನ ಅಂಶ ಸ್ವಲ್ಪ ಇದರಲ್ಲಿ ಡ್ರೈಡ್ ಇಲ್ಲ, ಒಂದು ಪೇಪರ್ ತಗೊಂಡು ರ್ಯಾಪ್ ಮಾಡಿದ್ರೆ ಸಾಕು. ದಟ್ ಈಸ್ ದ ಮೋಡ್ ಆಫ್ ಪ್ರಿಸರ್ವೇಷನ್. ಇಟ್ ಡಸಂಟ್ ನೀಡ್ ಎನಿ ಪ್ರಿಸರ್ವೇಟಿವ್ಸ್. ದಟ್ ಈಸ್ ನಂಬರ್ 1. ಸೊ ಅದರಿಂದ ಇದನ್ನ ಪ್ರಿಸರ್ವ್, ಯಾಕಂದ್ರೆ ನೋಡಿ, ಇಷ್ಟು ವರ್ಷದ ನಂತರ ಮಣ್ಣಿನಲ್ಲಿ ಇರ್ತಕ್ಕಂಥದನ್ನ ಅದನ್ನ ಹೊರಗೆ ತೆಗೆದಾಗ ಇಟ್ ವಿಲ್ ಬಿ ಸೇಫ್. ಬಟ್ ಓನ್ಲಿ ಥಿಂಗ್ ಇಟ್ ಶುಡ್ ಬಿ ಪ್ಯಾಕ್ಡ್ ಇನ್ ಅ ಕಂಟೈನರ್. ಇದ್ರ ಮೇಲೆ ಒಂದ್ಸ್ ಏನಾಗುತ್ತೆ, ಸ್ವಲ್ಪ ಹಸಿ ಇರೋದ್ರಿಂದ, ಡ್ರೈ ಆಗಿದ್ರೆ ಏನು ತೊಂದರೆ ಇಲ್ಲ, ಹಸಿ ಆಗಿರೋದ್ರಿಂದ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಫಂಗಸ್ ಇದೆಲ್ಲ ಬರ್ಲಿಕ್ಕೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಸೊ ವಿ ಪ್ಲೀಸ್ ಡ್ರೈ ಇಟ್ ಅಪ್ ಅಂಡ್ ದೆನ್ ಪುಟ್ ಇಟ್ ಇನ್ ಅ ಪೇಪರ್ ಕವರ್ ಅಂಡ್ ಪ್ಯಾಕ್ ಇಟ್ ಅಂಡ್ ದೆನ್ ಎಕ್ಸಾಮಿನ್ ಮಾಡಲಿಕ್ಕೆ ಅದೇ ಜಾಸ್ತಿ ಟೈಮ್ ತೆಕೊಳ್ಳೋದಿಲ್ಲ. ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ 72 ಅವರ್ಸ್ ಅದನ್ನೊಳಗೆ ತೆಕೊಂಡು ರಿಪೋರ್ಟ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್. ಇನ್ನು ನಿಗೂಢ ದೂರುದಾರ ವ್ಯಕ್ತಿ ತೋರಿಸಿದ 6ನೇ ಸ್ಪಾಟ್ನಲ್ಲಿ ಸಿಕ್ಕ ಮೂಳೆ. ಈ ಮೂಳೆಯನ್ನ ಹೇಗೆ ಸಂರಕ್ಷಣೆ ಮಾಡಲಾಗುತ್ತೆ, ತನಿಖೆಗೆ ಪೂರಕವಾಗುವಂತೆ ಅದನ್ನ ಹೇಗೆ ರಕ್ಷಣೆ ಮಾಡಲಾಗುತ್ತೆ, ತಲೆಬುರುಡೆಯ ಅವಶೇಷಗಳು
ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ ಇದೆಲ್ಲದರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ವಿವರಿಸಿದ್ದಾರೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್ ಡ್ರೈಡ್ ಅಷ್ಟೇ, ವೆಟ್ ನೀರಿನ ಅಂಶ ತೆಗಿಬೇಕಷ್ಟೇ. ನೀರಿನ ಅಂಶ ಸ್ವಲ್ಪ ಇದರಲ್ಲಿ ಡ್ರೈಡ್ ಇಲ್ಲ, ಒಂದು ಪೇಪರ್ ತಗೊಂಡು ವ್ರಾಪ್ ಮಾಡಿದ್ರೆ ಸಾಕು. ದಟ್ ಈಸ್ ದ ಮೋಡ್ ಆಫ್ ಪ್ರಿಸರ್ವೇಷನ್. ಇಟ್ ಡಸಂಟ್ ನೀಡ್ ಎನಿ ಪ್ರಿಸರ್ವೇಟಿವ್ಸ್. ದಟ್ ಈಸ್ ನಂಬರ್ ಒನ್. ಸೊ ಅದರಿಂದ ಇದನ್ನ ಪ್ರಿಸರ್ವ್, ಯಾಕಂದ್ರೆ ನೋಡಿ, ಇಷ್ಟು ವರ್ಷದ ನಂತರ ಮಣ್ಣಿನಲ್ಲಿ ಇರ್ತಕ್ಕಂಥದನ್ನ ಅದನ್ನ ಹೊರಗೆ ತೆಗೆದಾಗ ಇಟ್ ವಿಲ್ ಬಿ ಸೇಫ್. ಬಟ್ ಓನ್ಲಿ ಥಿಂಗ್ ಇಟ್ ಶುಡ್ ಬಿ ಪ್ಯಾಕ್ಡ್ ಇನ್ ಅ ಕಂಟೈನರ್. ಇದ್ರ ಮೇಲೆ ಒನ್ಸ್ ಏನಾಗುತ್ತೆ, ಸ್ವಲ್ಪ ಹಸಿ ಇರೋದ್ರಿಂದ, ಡ್ರೈ ಆಗಿದ್ರೆ ಏನು ತೊಂದರೆ ಇಲ್ಲ, ಹಸಿ ಆಗಿರೋದ್ರಿಂದ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಫಂಗಸ್ ಇದೆಲ್ಲ ಬರ್ಲಿಕ್ಕೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಸೊ ವಿ ಪ್ಲೀಸ್ ಡ್ರೈ ಇಟ್ ಅಪ್ ಅಂಡ್ ದೆನ್ ಪುಟ್ ಇಟ್ ಇನ್ ಅ ಪೇಪರ್ ಕವರ್ ಅಂಡ್ ಪ್ಯಾಕ್ ಇಟ್ ಅಂಡ್ ದೆನ್ ಎಕ್ಸಾಮಿನ್ ಮಾಡಲಿಕ್ಕೆ ಅದೇ ಜಾಸ್ತಿ ಟೈಮ್ ತೆಕ್ಕೊಳ್ಳೋದಿಲ್ಲ. ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ 72 hours ಅದನ್ನೊಳಗೆ ತೆಕೊಂಡು ರಿಪೋರ್ಟ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್. ಇನ್ನು ನಿಗೂಢ ದೂರುದಾರ ವ್ಯಕ್ತಿ ತೋರಿಸಿದ 6ನೇ ಸ್ಪಾಟ್ನಲ್ಲಿ ಸಿಕ್ಕ ಮೂಳೆ. ಈ ಮೂಳೆಯನ್ನ ಹೇಗೆ ಸಂರಕ್ಷಣೆ ಮಾಡಲಾಗತ್ತೆ, ತನಿಖೆಗೆ ಪೂರಕವಾಗುವಂತೆ ಅದನ್ನ ಹೇಗೆ ರಕ್ಷಣೆ ಮಾಡಲಾಗತ್ತೆ, ತಲೆಬುರುಡೆಯ ಅವಶೇಷಗಳು ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ ಇದೆಲ್ಲದರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ವಿವರಿಸಿದ್ದಾರೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್ ಡ್ರೈಡ್ ಅಷ್ಟೇ, ವೆಟ್ ನೀರಿನ ಅಂಶ ತೆಗಿಬೇಕಷ್ಟೇ. ನೀರಿನ ಅಂಶ ಸ್ವಲ್ಪ ಇದರಲ್ಲಿ ಡ್ರೈಡ್ ಇಲ್ಲ, ಒಂದು ಪೇಪರ್ ತಗೊಂಡು ವ್ರಾಪ್ ಮಾಡಿದ್ರೆ ಸಾಕು. ದಟ್ ಈಸ್ ದ ಮೋಡ್ ಆಫ್ ಪ್ರಿಸರ್ವೇಷನ್. ಇಟ್ ಡಸಂಟ್ ನೀಡ್ ಎನಿ ಪ್ರಿಸರ್ವೇಟಿವ್ಸ್. ದಟ್ ಈಸ್ ನಂಬರ್ ಒನ್. ಸೊ ಅದರಿಂದ ಇದನ್ನ ಪ್ರಿಸರ್ವ್, ಯಾಕಂದ್ರೆ ನೋಡಿ, ಇಷ್ಟು ವರ್ಷದ ನಂತರ ಮಣ್ಣಿನಲ್ಲಿ ಇರ್ತಕ್ಕಂಥದನ್ನ ಅದನ್ನ ಹೊರಗೆ ತೆಗೆದಾಗ ಇಟ್ ವಿಲ್ ಬಿ ಸೇಫ್. ಬಟ್ ಓನ್ಲಿ ಥಿಂಗ್ ಇಟ್ ಶುಡ್ ಬಿ ಪ್ಯಾಕ್ಡ್ ಇನ್ ಅ ಕಂಟೈನರ್. ಇದ್ರ ಮೇಲೆ ಒನ್ಸ್ ಏನಾಗುತ್ತೆ, ಸ್ವಲ್ಪ ಹಸಿ ಇರೋದ್ರಿಂದ, ಡ್ರೈ ಆಗಿದ್ರೆ ಏನು ತೊಂದರೆ ಇಲ್ಲ, ಹಸಿ ಆಗಿರೋದ್ರಿಂದ ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಫಂಗಸ್ ಇದೆಲ್ಲ ಬರ್ಲಿಕ್ಕೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಸೊ ವಿ ಪ್ಲೀಸ್ ಡ್ರೈ ಇಟ್ ಅಪ್ ಅಂಡ್ ದೆನ್ ಪುಟ್ ಇಟ್ ಇನ್ ಅ ಪೇಪರ್ ಕವರ್ ಅಂಡ್ ಪ್ಯಾಕ್ ಇಟ್ ಅಂಡ್ ದೆನ್ ಎಕ್ಸಾಮಿನ್ ಮಾಡಲಿಕ್ಕೆ ಅದೇ ಜಾಸ್ತಿ ಟೈಮ್ ತೆಕ್ಕೊಳ್ಳೋದಿಲ್ಲ. ರಿಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ 72 hours ಅದನ್ನೊಳಗೆ ತೆಕೊಂಡು ರಿಪೋರ್ಟ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್. ಇನ್ನು ನಿಗೂಢ ದೂರುದಾರ ವ್ಯಕ್ತಿ ತೋರಿಸಿದ 6ನೇ ಸ್ಪಾಟ್ನಲ್ಲಿ ಸಿಕ್ಕ ಮೂಳೆ. ಈ ಮೂಳೆಯನ್ನ ಹೇಗೆ ಸಂರಕ್ಷಣೆ ಮಾಡಲಾಗತ್ತೆ, ತನಿಖೆಗೆ ಪೂರಕವಾಗುವಂತೆ ಅದನ್ನ ಹೇಗೆ ರಕ್ಷಣೆ ಮಾಡಲಾಗತ್ತೆ, ತಲೆಬುರುಡೆಯ ಅವಶೇಷಗಳು ತನಿಖೆಗೆ ಹೇಗೆ ಸಹಕಾರಿಯಾಗುತ್ತೆ ಇದೆಲ್ಲದರ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ವಿವರಿಸಿದ್ದಾರೆ. ಒಂದು ನಾವು ತಿಳ್ಕೊಳ್ಬೇಕು, ಮೂಳೆಗಳಿಗೆ ಯಾವುದೇ ಪ್ರಿಸರ್ವೇಟಿವ್ ಸಾಲ್ಟು ಏನು ಬೇಕಾಗಿಲ್ಲ. ಇಟ್ ಶುಡ್ ಬಿ ಜಸ್ಟ್ ಡ್ರೈಡ್ ಅಷ್ಟೇ, ವೆಟ್ ನೀರಿನ ಅಂಶ ತೆಗಿಬೇಕಷ್ಟೇ.